ಕಳೆದ ಹಲವು ವರ್ಷಗಳಿಂದ ನೇಪಥ್ಯಕ್ಕೆ ಸರಿದಿದ್ದ ಮಡಿಕೇರಿ ನಗರದ ಶಕ್ತಿಶಾಲಿ ಭಕ್ತಿ ಕೇಂದ್ರವಾಗಿದ್ದ ಶ್ರೀ ಗುರುಭ್ಯೋ ಮುನೀಶ್ವರ ದೇವಾಲಯ ಇದೀಗ ಪುನರ್ ಪ್ರತಿಷ್ಠಾಪನೆಗೊಳ್ತಾ ಇದ್ದು ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ. ಮಡಿಕೇರಿಯ ರಾಜದರ್ಶನ್ ಹೋಟೆಲ್ ಹಿಂಭಾಗದಲ್ಲಿರುವ ಮುನೀಶ್ವರ ರಸ್ತೆಯಲ್ಲಿದ್ದ ಈ ದೇವಾಲಯ ಒಂದು ಕಾಲದಲ್ಲಿ ಶಕ್ತಿಶಾಲಿ ದೈವನೆಲೆ ಎನಿಸಿಕೊಂಡಿತ್ತು. ಆದರೆ ಕೊಡಗಿನಲ್ಲಿ ಪ್ರಾಕೃತಿಕ ವಿಕೋಪ ಸಂಭವಿಸಿದ ಬಳಿಕ ಹಾನಿಗೊಳಗಾಗಿದ್ದ ದೇವಾಲಯ ಕೆಲವು ವರ್ಷಗಳ ಹಿಂದೆ ನೇಪಥ್ಯಕ್ಕೆ ಸರಿದಿತ್ತು. ಇದೀಗ ಈ ದೇವಾಲಯ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಭಕ್ತ ವೃಂದದ ಸಹಕಾರದಿಂದ ದೇವಾಲಯ ಜೀರ್ಣೋದ್ಧಾರಗೊಳ್ತಾ ಇದ್ದು, ಇದೇ ಏಪ್ರಿಲ್ 29, 30 ಹಾಗೂ ಮೇ 1ರಂದು ದೇವಾಲಯದಲ್ಲಿ ಶ್ರೀ ಗುರುಭ್ಯೋ ಮುನೀಶ್ವರ, ಶ್ರೀ ಚಾಮುಂಡೇಶ್ವರಿ, ಶ್ರೀ ಕಾಟೇರಮ್ಮ ಹಾಗೂ ಶ್ರೀ ನಾಗದೇವತೆಗಳ ಪುನರ್ ಪ್ರತಿಷ್ಠಾಪನಾ ಕಾರ್ಯ ಹಾಗೂ ವಿವಿಧ ಪೂಜಾ ಕೈಂಕರ್ಯದೊಂದಿಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ಯಾವುದೇ ಒಂದು ದೈವಿ ಕ್ಷೇತ್ರವಾದರೂ ಅಷ್ಟೇ ಅದಕ್ಕೆ ತನ್ನದೇ ಆದ ಇತಿಹಾಸ ಇರ್ತದೆ. ಕೆಲವೊಮ್ಮೆ ಕಾಲಗರ್ಭದಲ್ಲಿ ಹೂತು ಹೋದಂಥ ಕೆಲವು ದೈವಿಕ ನೆಲೆಗಳು ಅವುಗಳನ್ನು ಹೊರತಂದು ಇಲ್ಲಿ ಈ ರೀತಿಯ ಒಂದು ದೈವ ಇತ್ತು, ಅದು ನಮ್ಮ ಎಲ್ಲರಿಗೂ ಕೂಡ ಜನತೆಗೆ ಬಹಳಷ್ಟು ಅಭೀಷ್ಟಗಳನ್ನ ನೆರವೇರಿಸಿತ್ತು ಅನ್ನುವಂಥದ್ದು ಯಾವುದೇ ದೈವಿಕ ನೆಲೆಗಳಲ್ಲೂ ಕೂಡ ಒಂದು ಇತಿಹಾಸವನ್ನು ನಾವು ಕಾಣ್ತಾ ಬರ್ತೇವೆ. ಅಂಥ ಒಂದು ದೈವಿಕ ನೆಲೆ ನಮ್ಮ ಮಡಿಕೇರಿಯಲ್ಲಿ ಇದೆ. ಅದು ಬಹಳಷ್ಟು ವರ್ಷಗಳ ಹಿಂದೆ ಇಲ್ಲಿ ಆ ನೆಲೆ ಇದ್ರೂ ಕೂಡ ಸರಿಯಾಗಿ ಅದರ ಪರಿಚಯ ಮಡಿಕೇರಿಯ ಜನತೆಗೆ ಅಥವಾ ಕೊಡಗು ಜಿಲ್ಲೆಯ ಜನತೆಗೆ ಇರಲಿಲ್ಲ. ಆದರೆ ಈ ಬಾರಿ ಅದರ ಒಂದು ಪುನರ್ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮ ಕಲಶೋತ್ಸವದ ಮೂಲಕ ಆ ದೈವಿಕ ನೆಲೆಯನ್ನ ನಮ್ಮ ಮಡಿಕೇರಿಯ ಜನತೆಗೆ ಇವತ್ತು ಪರಿಚಯ ಮಾಡಿಕೊಳ್ಳಲಾಗ್ತಾ ಇದೆ. ಅಂಥ ಒಂದು ನೆಲೆಯಲ್ಲಿ ಕೂಡ ನಾವು ಇಲ್ಲಿದ್ದೇವೆ. ಮಡಿಕೇರಿಯ ಮುಖ್ಯವಾದ ಮುನೀಶ್ವರ ರಸ್ತೆಯಲ್ಲಿರುವಂಥ ಗುರುಭ್ಯೋ ಮುನೀಶ್ವರ ದೇವಸ್ಥಾನ, ಚಾಮುಂಡೇಶ್ವರಿ ಮತ್ತು ನಾಗ ದೇವತೆಯ ಒಂದು ದೈವಿಕ ನೆಲೆ ಇಲ್ಲಿದೆ. ಇದರ ಪರಿಚಯವನ್ನ ಮಾಡ್ಕೊಡ್ತಾ ಹೋಗ್ತೀನಿ. ಮುನೇಶ್ವರನ ನೆಲೆ ಇತ್ತು, ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಕಾಲಕ್ರಮೇಣ ಈ ಮಳೆ ಗಾಳಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ದೀಪ ಕೆಟ್ಟೋಗೋದು, ಅದು ಇದು ಒಂದು ನಮ್ಗೆ ಮನಸ್ಸಿಗೆ ಒಂದು ಇದಾಯ್ತು. ಒಂದು 30 ವರ್ಷದಿಂದ ಒಂದು ಚಿಕ್ಕ ಗುಡಿ ಮಾಡ್ಬೇಕು ಅಂತೇಳಿ ನಮ್ಮ ಅಣ್ಣವರಾದ ಎಸ್ ಸಿ ಸುಬ್ರಹ್ಮಣ್ಯ ಅವರು, ಅವ್ರೀಗ ಎಲ್ಲ ದಿವಂಗತರೆ ಹಾಗೆ ಆಗಿದ್ದಾರೆ. ಅದಾದ ಮೇಲೆ ನಾವು ಅಲ್ಲಿ ಒಂದು ಸಣ್ಣ ಗುಡಿ ಕಟ್ಟಿದ್ವಿ. ಮತ್ತೆ ಇದು ಹಾಗೆ ಒಂದು ಮಟ್ಟಿಗೆ ಪ್ರಸಿದ್ಧಿಯಾಗಿ ಬೆಳ್ಕೊಳ್ತಾ ಬಂತು. ನಂತರ 18ರಲ್ಲಿ ತುಂಬಾ ಮಳೆ ಗಾಳಿ ಬಂದಾಗ ನಮ್ಮ ಇಲ್ಲಿ ಕಾಂಪೌಂಡ್ ವಾಲು ಬರೆ ಕುಸಿತದಿಂದ ಗುಡಿ ಸ್ವಲ್ಪ ಶಿಥಿಲಗೊಳ್ತು. ಆಗ ಅದನ್ನ ನಾವು ಏನ್ ಮಾಡಿದ್ವಿ, ಹಾಗೆ ಬಿಟ್ರೆ ಆಗೋದಿಲ್ಲ ಅಂತೇಳಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಇದ್ರ ಮುಖಾಂತರ ನೋಡಿದಾಗ ಅದು ದೇವಾಲಯ ಪುನರ್ ಪ್ರತಿಷ್ಠಾಪನೆ ಆಗ್ಬೇಕು, ಹೊಸದಾಗಿ ಕಟ್ಬೇಕು, ಇದು ಇದಾಗಿದೆ ಅಂತ ಹೇಳಿದ್ರು. ಹಾಗೆ ನಮ್ಗೆ ತುಂಬಾ ಪುರಾತನ ದೇವಸ್ಥಾನ ಅಲ್ವಾ, ನಾವು ಯಾವುದೇ ಒಂದು ಶುಭ ಕಾರ್ಯ ಆಗ್ಬೇಕಾದ್ರೂ ಮನೆಯಲ್ಲಿ ಫಸ್ಟ್ ಬಂದು ಮುನೀಶ್ವರನಿಗೆ ಒಂದು ಪೂಜೆ ಕೊಟ್ಟು ಮಗುವಿನ ಕೂದಲು ತೆಗೆಯೋದಾಗ್ಲಿ, ಕಿವಿ ಚುಚ್ಚೋದಾಗ್ಲಿ ಅಂತ ಕಾರ್ಯಕ್ರಮಗಳನ್ನೆಲ್ಲ ನಾವು ಮುನೀಶ್ವರ ದೇವಸ್ಥಾನದಲ್ಲಿ, ಯಾಕೆಂದ್ರೆ ನಮ್ಮ ಕುಲದೇವರು ಹಾಗೆ ಅದನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಅದು ಹಾಗೆ ಕಂಟಿನ್ಯೂ ಆಯ್ತು. ಮತ್ತೆ ದೇವಸ್ಥಾನನೂ ನಾವು ರಿನಿವೇಶನ್ ಮಾಡ್ಬೇಕು ಅಂತೇಳಿ ಆಯ್ತು. ಎಲ್ಲರೂ ಸೇರಿ ನಮ್ಮ ಅಣ್ಣವರಿದ್ರು, ಆ ಸಂದರ್ಭದಲ್ಲಿ ಶಿಲಾನ್ಯಾಸ ಮಾಡಿದ್ವಿ. ಈಗ ಇದು ಮಾಡಿ 3 ವರ್ಷ ಆಯ್ತು. ಹಾಗೆ ಬ್ರದರ್ ತೀರ್ಕೊಂಡ್ರು, ಮತ್ತೆ ಹಾಗೆ ಕೈ ಬಿಡಬಾರ್ದು ಅಂತೇಳಿ ನಾನು ಮುಂದೆ ನಿಂತು ಅದನ್ನ ನಡೆಸ್ಕೊಂಡು ಅದರೊಟ್ಟಿಗೆ ನಮ್ಮ ಸಹಪಾಠಿಗಳೆಲ್ಲ ಸೇರಿ ನಾವು ಅದನ್ನ ಮುಂದುವರಿಸ್ಕೊಂಡು ದೇವಾಲಯವನ್ನು ಈ ರೀತಿಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಮಾಡಿದ್ದೇವೆ. ಇದು ನಿಯರ್ಲಿ ನಮ್ಗೆ ಒಂದು 10-50 ಲಕ್ಷ ರೂಪಾಯಿದು ಎಸ್ಟಿಮೇಟ್, ಆದ್ರೆ ಅದಕ್ಕಿಂತ ಜಾಸ್ತಿ ಆಗ್ಬಿಡ್ತು. ಏನೋ ದೇವರ ಒಂದು ಅನುಗ್ರಹದಿಂದ ಅದು ಹಾಗೆ ಮಾಡ್ತಾ ಇದ್ವಿ. ಮೇ 1ನೇ ತಾರೀಕು ನಾವು ಬ್ರಹ್ಮಕಲಶೋತ್ಸವ ಮಾಡ್ಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನಿಸಿ ಅದನ್ನು ಮುಂದುವರಿಸ್ಬೇಕು ಅಂತ ಹೇಳಿದ್ದೇವೆ. ನಮ್ಮ ಹಿರಿಯರ ಕಾಲದಿಂದ ಅಂದ್ರೆ ನಮ್ಮ ಅಜ್ಜ ಅವರು ಇಲ್ಲೇ ವಾಸ ಇದ್ದವರು ಮಡಿಕೇರಿ ನಗರದಲ್ಲಿ. 94ರ ತನಕ ಎಲ್ಲ ಇಲ್ಲೇ ಇತ್ತು. ಆ ನಂತರ ನಾವು ನಮ್ಮ ಗ್ರಾಮಕ್ಕೆ ಅಲ್ಲಿಗೆ ಶಿಫ್ಟ್ ಆಗಿದ್ವಿ ನಾವು. ನಮ್ಮ ಹಿರಿಯರ ಕಾಲದಿಂದ ಅಂದ್ರೆ 1800 ಆವಾಗಿಂದಲೇ ನಮ್ಮ ಅಜ್ಜನ ಕುಟುಂಬಸ್ಥರು, ಅಣ್ಣ ತಮ್ಮಂದಿರು ಮತ್ತೆ ಊರಿನ ಹಿರಿಯರೆಲ್ಲ ಸೇರಿ ನಮ್ಮ ಕುಲದೇವರು ಮುನೇಶ್ವರ. ನಮಗೆ ಏನೇ ಕಾರ್ಯ ಮಾಡಬೇಕಾದ್ರೂ ಮುನೇಶ್ವರನಿಗೆ ಫಸ್ಟ್ ಬಂದು ಪೂಜೆ ಮಾಡಿ, ಮತ್ತೆ ನಾವು ಮಕ್ಕಳಿಗೆ ಮುಡಿ ಕೊಡೋದು ಇಲ್ಲೇ. ಮತ್ತೆ ನಮ್ಮಲ್ಲಿ ಒಂದು ಪದ್ಧತಿ ಏನಂದ್ರೆ ಗರ್ಭಿಣಿ ಹೆಂಗಸರಿಗೆ ಕಾಟೇರಮ್ಮ ಪೂಜೆ ಅಂತ ಒಂದು ಇದೆ.
ಅದನ್ನು ನಾವು ಈ ಕ್ಷೇತ್ರದಲ್ಲೇ ಬಂದು ಮಾಡ್ಕೊಂಡು ಬಂದಿದ್ದೀವಿ. ಓಕೆ. ಹಾಗೆ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದು ಕಾಲಾಂತರ ಈ ಥರ ಒಂದು ದೇವಸ್ಥಾನ ಆಗಬೇಕಂತ ಒಂದು ಅಭಿಪ್ರಾಯ ಇಟ್ಕೊಂಡು ಮತ್ತೆ ಏನು ಜೀರ್ಣೋದ್ಧಾರ ಮಾಡುವ ಒಂದು ಸಮಿತಿ ನಿರ್ಮಾಣ ಮಾಡಿ ನಮ್ಮ ಸುಬ್ರಹ್ಮಣ್ಯ ಅವರ ಕುಟುಂಬ ಸಹಕಾರದಿಂದಾಗಿ ಅವರ ಒಂದು ಪ್ರಯತ್ನದಿಂದಾಗಿ ಇದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಮೇ 1ಕ್ಕೆ ಇದರ ಬ್ರಹ್ಮಕಳಸ ಉದ್ಘಾಟನೆ ಕಾರ್ಯಕ್ರಮ ಒಂದು ಇಟ್ಕೊಂಡಿದ್ದೀವಿ. ಹಾಗಾಗಿ ಸಾರ್ವಜನಿಕ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಸಂಪೂರ್ಣ ಒಂದು ಇತಿಹಾಸವನ್ನ ಅವರ ಮುಖಾಂತರವೇ ನಾನು ತಿಳ್ಕೊಂಡಿರುವಂತದ್ದು. ಯಾಕಂದ್ರೆ ಅವರು ತುಂಬಾ ಹಿರಿಯರಿದ್ದಾರೆ ಹಾಗೂ ಅವರು ದೇವಾಲಯ ದೈವಿಕ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಂಡು ಇರುವಂತ ಕಾರಣಕ್ಕೆ ನಮಗೆ ಈ ದೇವಾಲಯದ ಇತಿಹಾಸವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಬಹಳಷ್ಟು ಶತಮಾನಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ದೇವಸ್ಥಾನ. ಇವತ್ತು ಮಡಿಕೇರಿಯಲ್ಲಿ ಮುನೇಶ್ವರ ದೇವಸ್ಥಾನ ಅಂತ ಹೇಳಿ ರಾಜದರ್ಶನ್ ಹಿಂಭಾಗದಲ್ಲಿ ಮುನೇಶ್ವರ ರಸ್ತೆಯಲ್ಲಿ ಇರುವಂತ ಕೇಳಿದ್ರೆ ಎಲ್ರು ಹೇಳುವಂತದ್ದು ಅಲ್ಲಿ ಒಂದು ಮರದ ಕೆಳಗಡೆ ಒಂದು ಮುನೇಶ್ವರ ಇದೆ ಅಲ್ವಾ ಅದು ಅಂತ ಕೇಳ್ತಾರೆ. ಸೊ ಆ ಒಂದು ಸ್ಥಿತಿಯಲ್ಲಿ ಇರುವಂತ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಒಂದು ಗುಡಿಯನ್ನ ಕಟ್ಟಿದ್ದು ಒಂದು 30 ವರ್ಷದ ಹಿಂದೆ. ಸೊ ಶಿಥಿಲಾವಸ್ಥೆಗೊಂಡಂತಹ ಸಂದರ್ಭದಲ್ಲಿ ಈ ಮಳೆ ಮತ್ತು ಕೊಡಗಿನಲ್ಲಿ ಯಥೇಚ್ಛವಾದಂತಹ ಮಳೆಯಾದ ಕಾರಣ ಅಲ್ಲಿದ್ದಂತ ಸಂಪಿಗೆ ಮರ ಕುಂಬಾಗಿ ಇದಾಯ್ತು. ಶತಮಾನಗಳ ಹಿಂದೆ ಇರುವಂತಹ ಮರ ಕುಂಬಾಗಿ ಅದು ಆ ದೇವಾಲಯದ ಒಂದು ಶಿಥಿಲಾವಸ್ಥೆಗೆ ತಲುಪಿತ್ತು. ಸೊ ಅಲ್ಲಿಂದ ನಾವು ಒಂದು ದೇವಾಲಯದ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕಲ್ಪಕ್ಕೆ ಕೈ ಹಾಕುದು. ಸೊ ನಮ್ಮ ದೇವಾಲಯದ ಹಿರಿಯರು ಗಜರಾಜ ನಾಯ್ಡು ಅವರಕ್ಕೆ ನೇತೃತ್ವವನ್ನು ವಹಿಸ್ಕೊಂಡ್ರು. ಸೊ ನನ್ನ ಚಿಕ್ಕಪ್ಪನಂತ ಹರೀಶ್ ಕುಮಾರ್ ಅವರು ಹಾಗೂ ಬಹಳಷ್ಟು ಸಮಿತಿಯ ಸದಸ್ಯರು, ನಮ್ಮ ದೇವಾಲಯದ ಅರ್ಚಕರಾದಂತ ಮಂಜುನಾಥ್ ರವರು ಕೂಡ ಎಲ್ಲ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಕೊಂಡು ನಾವು ಮುಂದೆ ನಡೆಯುವ, ಇದು ದೇವಾಲಯ ಹೀಗೆ ಬಿಟ್ರೆ ಆಗೋದಿಲ್ಲ, ಇದನ್ನೊಂದು ಪರಿಪೂರ್ಣವಾದಂತ ಒಂದು ದೇವಾಲಯಕ್ಕೆ ನಾವು ಅದನ್ನು ಮಾರ್ಪಾಡು ಮಾಡೋಣ ಅಂತ ಹೇಳಿ ಪುತ್ತೂರಿನ ಶ್ರೀ ಸ್ವಾಮಿನಾಥ ಪಣಿಕರ್ ಅವ್ರನ್ನ ಕರೆಸಿ ಒಂದು ದೈವ ಪ್ರಶ್ನೆಯನ್ನ ನಾವು ಮಾಡಿದ್ವಿ. ಸೊ ದೈವ ಪ್ರಶ್ನೆಯಲ್ಲಿ ಏನ್ ಬಂತು ಅಂತ ಹೇಳಿದ್ರೆ, ದೇವಾಲಯ ಶಿಥಿಲಾವಸ್ಥೆಗೆ ಹೋಗಿದೆ, ಇದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಹೊಸದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಬೇಕು. ಸೊ ಅದರಲ್ಲಿ ಇನ್ನೊಂದು ನಮಗೆ ಏನು ಗೋಚರ ಆಯಿತು ದೈವ ಪ್ರಶ್ನೆಯಲ್ಲಿ, ಏನು ಮುನೇಶ್ವರ ಕ್ಷೇತ್ರ ಇದೆ, ಇಲ್ಲಿ ಮುನೇಶ್ವರನ ಕ್ಷೇತ್ರದ ಜೊತೆಗೆ ಚಾಮುಂಡೇಶ್ವರಿ ತಾಯಿಯ ಕ್ಷೇತ್ರವನ್ನು ಕೂಡ ಮಾಡಬೇಕು ಅನ್ನೋದು ಕೂಡ ನಮಗೆ ಬಂತು. ಸೊ ನಾಗದೇವರ ಕ್ಷೇತ್ರ ಮುಂಚೆಯಿಂದನೂ ಇತ್ತು. ಸೊ ನಾಗ ಪ್ರತಿಷ್ಠೆಯನ್ನು ಕೂಡ ಮಾಡಬೇಕು ಅನ್ನೋದು, ಪ್ರತ್ಯೇಕವಾಗಿ ಎಲ್ಲ ದೇವತೆಗಳಿಗೆ ಸ್ಥಾನಮಾನವನ್ನ ಕೊಡಬೇಕು ಅನ್ನೋದು ನಮಗೆ ದೈವ ಪ್ರಶ್ನೆಯಲ್ಲಿ ಬಂತು. ಯಾಕೆ ನಾ ಬಂದಾಗ ಅಷ್ಟು ಇರ್ಲಿಲ್ಲ, ಬರೀ ಒಂದು ಗೂಡು ತರ ಇತ್ತು. ಬಟ್ ಅದು ಹೋಗ್ತಾ ಹೋಗ್ತಾ ಭಕ್ತಾಗರು ಬಂದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಅದು ಶಕ್ತಿ ಗೊತ್ತಾಗ್ತಾ ಇದೆ ಜನರಿಗೆ. ಅದೇ ತರ ಈಗ ಏಪ್ರಿಲ್ 29 ಮತ್ತೆ ಏಪ್ರಿಲ್ 30 ಮೇ 1ಗೆ ಇಟ್ಕೊಂಡಿದೆ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಎಲ್ಲರೂ ಭಕ್ತರು ಬಂದು ಸೇವೆ ಮಾಡುವುದು ತುಂಬಾ ಒಳ್ಳೇದಾಗತ್ತೆ. ಶಕ್ತಿ ಇದೆ ಜಾಗದಲ್ಲಿ. ಅದು ಈ ಮಡಿಕೇರಿ ಈ ಜಾಗದಲ್ಲಿ ತುಂಬಾ ಶಕ್ತಿ ಉಂಟು. ಭಕ್ತರು ಎಲ್ಲರೂ ಗೊತ್ತಾಗಿದೆ, ಬಂದು ಹೋಗಿದೆ ತುಂಬಾ ಜನ. ಈ 3 ದಿನ ಎಲ್ಲರೂ ಬಂದು ಸೇವೆ ಮಾಡಿ ಹೋಗಿ ಅಂತ. ನಾಡಿನ ಸಮಸ್ತ ಭಕ್ತಾದಿಗಳಿಗೆ ಗುರುಭ್ಯೋ ಮುನೇಶ್ವರ ದೇವಾಲಯದಿಂದ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ದೇವಾಲಯದ ಬ್ರಹ್ಮ ಕಳಸೋತ್ಸವಕ್ಕೆ ನಿಮ್ಮೆಲ್ಲರ ತನು ಮನ ಧನ ಸಹಾಯ ಕೋರುತ್ತಿದ್ದೇನೆ ಹಾಗೂ ಎಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ತಾರೀಕು 29, 30, 1ನೇ ತಾರೀಕಿಗೆ ಬ್ರಹ್ಮ ಕಳಸೋತ್ಸವ. ಏಪ್ರಿಲ್ 29, 30, ಮೇ ತಿಂಗಳು 1ಗೆ ಮೇ 1ಕ್ಕೆ ಬ್ರಹ್ಮ ಕಳಸೋತ್ಸವ ಇದೆ. ಅದಕ್ಕೆ ಸರ್ವರು ಬಂದು ಈ ದೇವತಾ ಕಾರ್ಯವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ನಾನು ಸಮಿತಿ ಪರವಾಗಿ ಕೇಳಿಕೊಳ್ತೇನೆ.